ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಶಾಪೂರು ತಾಲೂಕು ಘಟಕದ ವತಿಯಿಂದ ನಗರದ ಹಳೆ ಪ್ರವಾಸಿ ಮಂದಿರದ ಶಾಪೂರದಲ್ಲಿ ರಾಜ್ಯಾಧ್ಯಕ್ಷ ಎನ್ ಮೂರ್ತಿ ಹಾಗೂ ಯಾದಗಿರಿ ಜಿಲ್ಲಾಧ್ಯಕ್ಷ ಹನುಮಂತ ಕಟ್ಟಿಮನಿ ಅವರ ಆದೇಶದ ಮೇರೆಗೆ ಶಾಪೂರ ತಾಲೂಕದ ಅಧ್ಯಕ್ಷರಾದ ಧರ್ಮರಾಜ್ ನಾಟಿಕರ್ ಅವರ ನೇತೃತ್ವದಲ್ಲಿ ಸೈದಾಪುರ ಗ್ರಾಮದ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಈ ಸಭೆಯಲ್ಲಿ ಗ್ರಾಮ ಘಟಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಸೈದಾಪುರ ಗ್ರಾಮ ಘಟಕದ ಪದಾಧಿಕಾರಿಗಳಲ್ಲಿ ಅಧ್ಯಕ್ಷರು ಬಾಲಪ್ಪ ತಂದೆ ಮರಪ್ಪ, ಗೌರವಾಧ್ಯಕ್ಷರು ಬಾಲಪ್ಪ ಅಂಬಲಪ್ಪ, ಉಪಾಧ್ಯಕ್ಷರು ರಮೇಶ್ ತಂದೆ ಗೋಪಣ್ಣ, ಕಾರ್ಯದರ್ಶಿಗಳಿಗೆ ರಾಜಶೇಖರ ಸಂಘಟನಾ ಕಾರ್ಯದರ್ಶಿಯಾಗಿ ಹನುಮಂತ್ ಖಜಾಂಚಿ ಮೌನೇಶ್ ಸೈದಾಪುರ, ಗ್ರಾಮದ ಮಾದಿಗ ಸಮಾಜ ಸಲಹೆಗಾರರ ಆಯ್ಕೆಯನ್ನು ಮಾಡಲಾಗಿದೆ. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ಅವರಿಗೆ, ಬಾಲಪ್ಪ ತಂದೆ ಅಲ್ಲಪ್ಪ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಬೋದು. ಆಗಿರ್ತಕ್ಕಂಥ ಭೀಮರಾಯ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮತ್ತು ಸಹ ಕಾರ್ಯದರ್ಶಿಗಳಾಗಿ ಶ್ರೀ ರಮೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸಹ ಕಾರ್ಯದರ್ಶಿಗಳನ್ನು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಮತ್ತು ಏಜೆನ್ಸಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಮೌನೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ B.R. ಅಂಬೇಡ್ಕರ್ ಶಿಕ್ಷಣ ಹೋರಾಟ ಇದೆ. ಅಷ್ಟು ನಾವು ಶಿಕ್ಷಣ ಹೋರಾಟ ಮಾಡಿ ಶಿಕ್ಷಣದಲ್ಲಿ ಏನಿರುತ್ತೆ ಅಂದರೆ ಶಿಕ್ಷಣದಲ್ಲಿ ಸೌಲಭ್ಯಗಳು, ಸಂವಿಧಾನ ಏನಿದೆ, ಸಂವಿಧಾನ ಏನೇನಿದೆ, ಮೂಲಭೂತ ಸೌಕರ್ಯಗಳಿಂದ, ಮೂಲಭೂತ ಹಕ್ಕುಗಳಿಂದ ನೌಕರ ಬಗ್ಗೆ ನಾವು ಸ್ಟಡಿ ಮಾಡಿ ಆಮೇಲೆ ಹೋರಾಟ ಮಾಡೋದು. ಯಾವುದೇ ಒಂದು ಗ್ರಾಮದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆ ಏನಾದರೂ ನಾವು ನೋಡಿದ್ವಿ, ಆಮೇಲೆ ನಾವು ಹೋರಾಟ ಮಾಡೋದು. ಅದು ಪ್ರತಿಯೊಬ್ಬ ವ್ಯಕ್ತಿಯೂ ಇಂಪಾರ್ಟೆಂಟ್. ಎಕ್ಸಾಂಪಲ್ ಊರಲ್ಲಿ ಸಣ್ಣ ಪುಟ್ಟ ಸರಣಿ ಸಮಸ್ಯೆ ಇರ್ತದೆ, ಗೋಲಿ ಸಮಸ್ಯೆ ಇರ್ತದೆ, ಅಂಗನವಾಡಿ ಸ್ಕೂಲ್ ಸಮಸ್ಯೆ ಇರ್ತದೆ. ಅಂಗನವಾಡಿಗೆ ಬಿಸಿ ಊಟ ಬರ್ತದೆ, ಬಟ್ ಅದು ಮಕ್ಕಳಿಗೆ ಸರಿಯಾಗಿ ಬರೋದು. ಓಕೆ, ಅಂಗನವಾಡಿ ಸ್ಕೂಲಾಗ ಯಾವ ಮಕ್ಕಳು ನಮ್ಮ ಮಕ್ಕಳೇ, ಬೇರೆ ಮಕ್ಕಳು, ನಿಮ್ಮ ಅಣ್ಣನ ಮಕ್ಕಳು, ನಿಮ್ಮ ಮಕ್ಕಳು, ಮಾವನ ಮಕ್ಕಳು ಅವರೇ ಹೋಗ್ತಾರೆ. ಅವ್ರಿಗೆ ಸರಿಯಾದ ಪೌಷ್ಟಿಕ ಆಹಾರ ಒದಗಿಸ್ಬೇಕು. ಮತ್ತು ಇನ್ನಿತರ ಹೋರಾಟ ಚಟುವಟಿಕೆಗಳನ್ನು ನಾವು ನೀವೆಲ್ಲರೂ ಹೋರಾಟ ಮಾಡೋಣ. ಏನೇ ಸಮಸ್ಯೆ ಇದ್ದು ಧರ್ಮರಾಜ್ ಅನ್ನೋದು ನಮಗೆ ಹೇಳ್ತೀವಿ. ಓಕೆ, ಏನೇ ಎಲ್ಲದಂತೂ ಹೋರಾಟ ಮಾಡೋಣ. ಸೌಕರ್ಯಗಳು ಯಾವ ಥರ ನಮ್ಮ ಸರ್ಕಾರ ವಿಫಲ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಮ್ಮ ಸಂಘ ಶಕ್ತಿಯಿಂದ ಹೇಳಿದ್ರು ಅವರು ಕೂಡ ನಾವು ತೋರಿಸ್ತಾರೆ. ಈಗ ಅದೇ ರೀತಿಯಾಗಿ ನಮ್ಮ ಇದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಆದೇಶ ಕೊಡುವ ಮೂಲಕ ನಾವು ಕೂಡಿದ ಒಂದು ಜನ ಸಮಿತಿ ಮುಂದೆ ಬರಬೇಕು. ಏನು ವ್ಯಾಖ್ಯೆ ಮಾಡಿದರೆ ಗ್ರಾಮ ಘಟಕವನ್ನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಗೌರವಾಧ್ಯಕ್ಷರು ಇವುಗಳು ನಿಮ್ಮ ಗ್ರಾಮದಲ್ಲಿ ನೀವು ಹೊಂದಾಣಿಕೆಯಾಗಿ ಇರುವಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಶೆ ಆಗಿರೋದ್ರಿಂದ ಎಲ್ಲ ವಿವರವಾಗಿ ನಿಮಗೆ ಗಮನದಲ್ಲಿಟ್ಟಿದ್ದೀವಿ. ಸಂಘಟನೆ ಅಂದರೆ ಏನು, ಸಂಘಟನೆ ಉದ್ದೇಶಗಳು ಏನವ, ಮತ್ತು ಅಲ್ಲಿ ಬೇರೆ ಬೇರೆ ವಿಚಾರಗಳು ಬಂದಾಗ ಆ ಸಂಘಟನೆ ಪ್ರತ್ಯೇಕ ಇಂಪಾರ್ಟೆಂಟ್ ಆಗಿದೆ. ಎಲ್ಲ ಸಮಾಜದವರಿಗೆ ಸಂಘಟನೆಗೆ ಭಾಳ ದೊಡ್ಡ ಮಟ್ಟಿಗೆ ಇಂಪಾರ್ಟೆಂಟ್ ವಿಷಯ ಅದು. ಹಾಗಾಗಿ ನಮ್ಮ ಒಂದು ಸಂಘಟನೆಯಲ್ಲಿ ಹಳ್ಳಿ ಜನರಿಗೆ ಇನ್ನೋದನ್ನು ಬಾಬಾ ಸಾಹೇಬ್ ಬಗ್ಗೆ ಗೊತ್ತಿಲ್ಲ, ಡಿ ಕೃಷ್ಣಪ್ಪ ಬಗ್ಗೆ ಗೊತ್ತಿಲ್ಲ, ಸಂವಿಧಾನ ಯಾರು ಬರೆದ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಇದನ್ನು ಬಹಳ ಹಂತ ಮಟ್ಟದಲ್ಲಿ ಇರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಮುಂದಿರ್ತಕ್ಕಂಥ ಭಾಳ ಇಷ್ಟಪಡ್ತೀವಿ. ಏನೋ ಒಂದು ಕಾರ್ಯಕ್ರಮಗಳನ್ನ ನಾವು ಹಳ್ಳಿ ಜನರಿಗೆ ಕಂಪ್ನಿಯನ್ನು ಉದ್ದೇಶಿಸಿ ಸರ್ಕಾರದಾಗಿದ್ದಾಗ ಆ ಸರ್ಕಾರ ಇಲ್ಲಿಗೆ ಶಾಪ್ ಆಗಿ ಕೊಡ್ತಾರೆ, ಇಲ್ಲಿಗೆ ಶಾಪ್ ಅಂತ ನಿಂತ್ಕೊಳ್ತಾರೆ. ವಿಧಾನಸೌಧದಿಂದ ಬಂದಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಶಾಪ್ ಸ್ಟಕ್ಕಾಗಿ ಕೊಡ್ತಾರೆ, ಹಳ್ಳಿ ಜನರಿಗೆ ತಲುಪೋದಿಲ್ಲ. ಈ ಹಳ್ಳಿ ಜನಕ್ಕೆ ತಲುಪಬೇಕಂತಂದ್ರೆ ನಾವೇನು ಮಾಡ್ಬೇಕು, ಬಂದಿರೋರು ಈ ಸಂಘಟನೆಗೆ ಅದ್ರ ಬಗ್ಗೆ ಸರ್ಚ್ ಮಾಡ್ಬೇಕು. ನಾವು ಎಲ್ಲಿ ನಿಂತದು, ಯಾಕೆ ನಿಲ್ಲಿಸ್ತೀವಿ, ಈಗ ಮನೆಗಳು ಬಂದವಲ್ಲ, ಹಲವಾರು ಮನೆಗಳು ಬಂದು ಯಾಕೆ ನಿಲ್ಲಿಸ್ತಾರೆ ತಾಲೂಕು ಪಂಚಾಯತ್, ಏನು ಪ್ರಾಬ್ಲಮ್ ಅದ ಅದನ್ನ ಇದೇ ಗ್ಯಾರಂಟಿ ಯಾರಿಗಾದ್ರೆ ಮತ್ತು ಹಳ್ಳಿಯಾಗ ಗ್ರಾಮ ಪಂಚಾಯತ್ ಮೆಂಬರ್ ಕೈಯಿಂದೆಲ್ಲ ಭರೋಸೆ ಭಾಳ ಇಟ್ಟಿಪ್ಪ, ಅಧ್ಯಕ್ಷರ ಮೇಲೆ ಭರೋಸೆ ಭಾಳ ಇಟ್ಟಿಪ್ಪ, ಅವ್ರು ಕೊಡ್ತಾರೆ ಅಂತೇಳಿ 34,000 ಕೊಟ್ಟು ನೀವು ಸೆಕೆಂಡ್ಸ್ ಮಾಡಿ ಅವ್ರು ಹಂಗೆ ತಿರುಗಾಡ್ತಿರ್ತಾರೆ, ನೀವು ಅಂತ ತಪ್ಪೋದಿಲ್ಲ. ಹಾಗಾಗಿ ಸಂಘಟನೆ ಪ್ರತಿಯೊಬ್ಬ ಮನುಷ್ಯ ಸಂಘಟನೆ ಒಳಗೆ ಇದ್ನಂತಂದ್ರೆ ಈ ಪೀಡಿಯೋಗಳು ಸಹ ಶಾಲೆ ಇದೆ, ಯುವ ಸಂಘಕ್ಕೆ ಹೋಗಿ ಕೇಳಬೇಕು ಅನ್ನೋದು ಆಲೋಚನೆ ಮಾಡ್ತೀವಿ. ಹಾಗಾಗಿ
ನಾವು ಎಲ್ಲ ಪದಾಧಿಕಾರಿಗಳು ಗಮನದಲ್ಲಿ ಇಟ್ಕೋಬೇಕು. ಇಷ್ಟೊತ್ತು ಏನು ಹೇಳಿದ್ರು ನಾವು ಕುಮಾರ್ ಅವರು ಹೇಳಿದ್ರು, ವಿಜಯ್ ಸರ್ ಹೇಳಿದ್ರು, ಎಲ್ಲ ಇರ್ತಕ್ಕಂಥ ವಿಚಾರವೇ ಸರ್ಕಾರದ ವಿರುದ್ಧ ಸರ್ಕಾರ ಕಡೆಯಿಂದ ಏನು ಸೌಲಭ್ಯಗಳು ಸಿಕ್ಕಿಲ್ಲ ಆ ಸಮಾಜಕ್ಕೆ ಮತ್ತು ಒಂದು ಆ ಗುಂಪಿನಿರ್ತಕ್ಕಂಥ ಕೆಳಮಟ್ಟದ ಬಡವರನ್ನು ಯಾಕೆ ಅಷ್ಟು ಹಿನ್ನೆಲೆ ಇರ್ತಾರೆ, ಅದಕ್ಕೆ ಯಾಕೆ ಸೌಲಭ್ಯಗಳು ಸಿಕ್ಕಿಲ್ಲ ಅನ್ನೋ ಒಂದು ಉದ್ದೇಶ ಈ ಒಂದು ಉದ್ದೇಶ ಇರೋದ್ರಿಂದ ಇವಾಗ ನೋಡಿ ನೀವು ಬಂದ್ರಿ, ಇದು ಜಿಲ್ಲಾ ಉಸ್ತುವಾರಿ ಮಂತ್ರಿ ನೀವೆಲ್ಲ ನಿಮ್ಮ ಗ್ರಾಮದಾಗ ಹೋಗಿದ್ರಿ. ಬಟ್ ಆ ವಿಚಾರಗಳು ನಾವು ಮಾಡಿದಾಗ ನೀವು ಹೋದ್ರಿ, ಶಿಕ್ಷಣ ಬಾಪ ಬರ್ತಾನೆ ಅಂತಂದ್ರು, ಏನು ಹೇಳಿದ್ರು ಅದೇನು ಬರ್ತಾಯಿದ್ರು ಅದಕ್ಕೆ ಅವರೇ ಬರ್ತೀವಿ ನೀವೇ ಬರ್ತೀವಿ ಮುಂದಿದ್ದೆ. ಆದ್ರೆ ಆ ಪದ್ಧತಿ ಅಲ್ಲ, ಆ ಪದ್ಧತಿ ಮಾಡಿ ದಯವಿಟ್ಟು ಆದರೆ ನಾವು ಏನೇ ಇದನ್ನು ಪದಾಧಿಕಾರಿಗಳ ಮುಖಾಂತರ ಗ್ರಾಮ ಘಟಕದ ಅಧ್ಯಕ್ಷರು ಅಂತ ನೇಮಕ ಮಾಡಿದಾಗ ಲೆಟರ್ ಕಾರ್ಡ್ ಮೇಲೆ ಸೀದಾ ಡೈರೆಕ್ಟ್ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ಪ್ರಧಾನಮಂತ್ರಿ ಏನು ಕೊರತೆ ಇದೆ ಆ ಲೆಟರ್ ಕಾರ್ಡ್ ಮುಖಾಂತರ ಮಾತ್ರ ನೀವಾಗಬೇಕು. ಆ ಲೆಟರ್ ಕಾರ್ಡ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೈಡ್